ಸುಬ್ರಹ್ಮಣ್ಯದಲ್ಲಿನ ಪ್ರಾಥಮಿಕ ವೈದ್ಯಕೀಯ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲು ಕ್ರಮ ಕೈಗೊಳ್ಳುವಂತೆ ಡಾಕ್ಟರ್ ರವಿಕ ಪದವು ಸಮಾಜ ಸೇವಾ ಟ್ರಸ್ಟ್ನಿಂದ ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಗ್ರಾಮದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು, ದೇಶಾದ್ಯಂತ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಈ ಕ್ಷೇತ್ರವು ಆದಾಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇರುವಲ್ಲಿ ಅಗತ್ಯ ಬೇಕಾಗಿರುವ ವೈದ್ಯಕೀಯ ನೆರವಿಗೆ ಸುಮಾರು 60 ಕಿಲೋಮೀಟರ್ ದೂರದ ಪುತ್ತೂರನ್ನು ಆಶ್ರಯಿಸಬೇಕಾಗಿದೆ. ಸುಬ್ರಹ್ಮಣ್ಯದಲ್ಲೇ ದಿನದ 24 ಗಂಟೆಯೂ ವೈದ್ಯಕೀಯ ಸೌಲಭ್ಯ ಕಲ್ಪಿಸಲು ನಾವು ಕಳೆದ ಹಲವು ವರ್ಷಗಳಿಂದ ಸರಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾ ಬರುತ್ತಿದ್ದೇವೆ. ಹೀಗಾಗಿ ಸುಬ್ರಹ್ಮಣ್ಯದಲ್ಲಿ ಈಗ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಉನ್ನತೀಕರಿಸಲು ಬೇಕಾಗಿರುವ ವ್ಯವಸ್ಥೆಯನ್ನು ಮತ್ತು ಸುಬ್ರಹ್ಮಣ್ಯದ ಸ್ವಚ್ಛತೆಗೆ ಬೇಕಾಗಿರುವ ಮೂಲ ಸೌಲಭ್ಯವನ್ನು ಒದಗಿಸಬೇಕಾಗಿ ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರಾಗಿರುವ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಮನವಿ ಮಾಡಿಕೊಂಡರು. ನಾನು ಪ್ರಯೋಗಕ್ಕೆ ಪದವು ಕ್ಷೀಣತೆಯವರನ್ನ ಪೂರ್ವ ಅಧ್ಯಕ್ಷ ಹಾಗೆ ನಮ್ಮ ರೋಟರಿ ಸಂಸ್ಥೆಯ ಸದಸ್ಯನಾಗಿದ್ದೇನೆ. ಇವತ್ತು ನಾವು ಬೇಡಿಕೊಳ್ಳುವುದಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 24 ಗಂಟೆ ಇರುವಂಥ ಒಂದು ಹಾಸ್ಪಿಟ್ಲ್ ಆಗಬೇಕು. ಎಷ್ಟೋ ಲಕ್ಷಗಟ್ಟಲೆ ಜನ ಬರ್ತಾರೆ, ಆದರೆ ಇಲ್ಲಿ ಯಾವುದೇ ಒಂದು ಸ್ವಚ್ಛತಾವಾದ ಒಂದು ಹಾಸ್ಪಿಟ್ಲ್ ಇಲ್ಲ. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಉಂಟು, ಅದರಲ್ಲಿ ಬೆಳಗ್ಗೆ 9 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಹೋಗ್ತಾರೆ. ಅದು ಯಾವುದೇ ರೀತಿ ಪ್ರಯೋಜನ ಬರುವುದಿಲ್ಲ. ಆದ ಕಾರಣ ಲಕ್ಷಗಟ್ಟಲೆ ಜನ ಬರುವಾಗ ಇಲ್ಲಿ ಒಂದು ಎಮರ್ಜೆನ್ಸಿ ಒಂದು ಎಲ್ಲ ವ್ಯವಸ್ಥೆಗೆ ಒಂದು ಹಾಸ್ಪಿಟ್ಲ್ ಬೇಕು. ಯಾಕೆಂದರೆ ಎಷ್ಟೋ ಜನಗಳನ್ನು ನಾವು 50 ಕಿಲೋಮೀಟರ್ ದೂರ ಹೋಗಬೇಕು. ಆದ ಕಾರಣ ಅಲ್ಲಿ ಹೋಗೋಗ್ಲೇ ಅವರ ಪ್ರಾಣ ಹೋಗ್ತದೆ. ಎಷ್ಟೋ ಸಲ ನಾವು ಎಲ್ಲೆಲ್ಲ ಬರುವ ಮಿನಿಸ್ಟರ್ಗಳೊಟ್ಟಿಗೆ ಎಲ್ಲರೊಟ್ಟಿಗೆ ಕೇಳಿದೆ. ಆದರೆ ಇವತ್ತು ರಾಮ್ ರೆಡ್ಡಿ ಅವರು ನಮ್ಮ ಸುಬ್ರಹ್ಮಣ್ಯ ಮಿನಿಸ್ಟರ್ ಅವರು ಬಂದಿದ್ದಾರೆ. ಆದ ಕಾರಣ ಅವರಿಗೆ ನಾವು ಒಂದು ಲೆಟರ್ ಕೊಟ್ಟಿದ್ದೇವೆ. ಅವ್ರ ಹತ್ರ ನಾವು ಬೇಡ್ಕೊಂಡಿದ್ದೇವೆ, ಇಮಿಡಿಯೇಟಾಗಿ ಸುಬ್ರಹ್ಮಣ್ಯದಲ್ಲಿ 24 ಗಂಟೆ ಇರುವಂಥ ಒಂದು ಡಾಕ್ಟರ್ನ ವ್ಯವಸ್ಥೆ ಆಗಬೇಕು. ಮತ್ತು ಆದಷ್ಟು ಬೇಗ ನಮ್ಮ ಒಂದು ಸುಬ್ರಹ್ಮಣ್ಯದಲ್ಲಿ ಇಷ್ಟು ಲಕ್ಷಗಟ್ಟಲೆ ಜನಗಳು ಬರುವಾಗ ಅಭಿವೃದ್ಧಿ ಆಗ್ತದೆ. ಆದ ಕಾರಣ ಇವತ್ತು ನಮ್ಮ ಸುಬ್ರಹ್ಮಣ್ಯದಲ್ಲಿ ಮತ್ತೊಂದು ನನ್ನ ಬೇಡಿಕೆ, ಸುಬ್ರಹ್ಮಣ್ಯದಲ್ಲಿ ಬೀದಿಯಲ್ಲಿ ಅಂಗಡಿ ಮಾಡ್ಕೊಂಡಿದ್ರು. ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಾರೆ. ಆದರೆ ಈ ಬೀದಿಗಳೇ ವ್ಯವಸ್ಥೆ ಮಾಡ್ಕೊಂಡಿದ್ದವರು ಮನೆಯೆಲ್ಲ ಕಟ್ಟಿಕೊಂಡಿದ್ದಾರೆ. ಇದೆಲ್ಲ ಅವರಿಗೆ ಒಂದು ವ್ಯವಸ್ಥೆ ಸರಿಯಾಗಿ ಇಲ್ಲ. ಯಾಕೆಂದರೆ ಆ ಬೀದಿಗಳ ಬದಿಯಲ್ಲಿ ಅಂಗಡಿ ಮಾಡ್ಕೊಂಡಿದ್ದಂಥ ವ್ಯಕ್ತಿಗಳು ಅವರು ಇದನ್ನು ನಂಬಿಕೊಂಡು ಲೋನ್ ಎಲ್ಲ ಮಾಡ್ಕೊಂಡು ಅವ್ರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಆದ ಕಾರಣ ನಾನು ಹೇಳೋದು, ಅವರಿಗೆ ಏನಾದರೂ ಒಂದು ಅಂಗಡಿನ ವ್ಯವಸ್ಥೆ ನೀವು ಮಾಡಬೇಕು. ಹಾಗೆ ಸುಬ್ರಹ್ಮಣ್ಯದಲ್ಲಿ ಮೇಯ್ನಾಗಿ ನಮ್ಮ ಬರುವಂಥ ಭಕ್ತರುಗಳಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಸಿಕ್ಕುವಂಥ ಒಂದು ವ್ಯವಸ್ಥೆ ಆಗಬೇಕು. ಇದು ನಮ್ಮ ಈ ಸಲ ಈಗಾಗಲೇ ಅಧ್ಯಕ್ಷರಾದಂಥ 8 ಜನ ಟ್ರಸ್ಟೊಟ್ಟಿಗೆ ನಾವು ಬೇಡ್ಕೊಂಡಿದ್ದೇವೆ. ಸುಬ್ರಹ್ಮಣ್ಯದಲ್ಲಿ ಎಲ್ಲ ಒಳ್ಳೊಳ್ಳೆ ಕೆಲಸ. ಯಾಕೆಂದರೆ ಸುಬ್ರಹ್ಮಣ್ಯದಲ್ಲಿ ಇಷ್ಟು ಬೆಳೆ ಬಾಳುವಂಥ ಇಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಆದಾಯ ಬರುವಂಥ ದವಾಖಾನೆಯಲ್ಲಿ ಕಲ್ಪನಾಕಿ ಇರುವುದಲ್ಲ, ಕೆಲವು ಕಲ್ಪನಾಕಿ ಉಂಟು, ತುಂಬ ಸಮಸ್ಯೆ ಉಂಟು. ಆದ ಕಾರಣ ನಾವು ಕೇಳ್ಕೊಳ್ಳೋದೇನೆಂದರೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಬೇಕು. ಹಾಗೆ ಅದೇ ಕುಮಾರದಲ್ಲಿ ಲೇಡೀಸ್ಗಳು ಬರುವಾಗ ಅವರಿಗೆ ಒಂದು ಸ್ನಾನ ಮಾಡುವಂಥ ಒಂದು ವ್ಯವಸ್ಥೆ ಸರಿಯಾಗಿಲ್ಲ. ಅಲ್ಲೇ ಅದಕ್ಕೆ ಬೇಕಾದಂಥ ಒಂದು ಕಟ್ಟಡ ಆಗಬೇಕು. ಹಾಗೆ ನಾವು ಸುಬ್ರಹ್ಮಣ್ಯದಲ್ಲಿ ರವಿಕ ಸಮಸ್ಯೆ ಟ್ರಸ್ಟ್ ಅಂತ ಹೇಳ್ಕೊಂಡು ಸ್ವಚ್ಛತೆ ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ದೇವೆ. ಆದರೆ ಸ್ವಚ್ಛತೆ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. 10 ವರ್ಷದಿಂದ ಮೇಲೆ ಆಯಿತು. ತುಂಬ ನಾವು ಒಂದು 50, 60, 70 ಜನ ನಾವು ಪ್ರತಿ ಆದಿತ್ಯವಾರ ಸ್ವಚ್ಛತೆ ಮಾಡ್ತಿದ್ದೇವೆ. ಇದಕ್ಕೂ ಒಂದು ಸುಬ್ರಹ್ಮಣ್ಯದ ವ್ಯವಸ್ಥೆ ಆಗಬೇಕು. ನಮ್ಮ ಸುಬ್ರಹ್ಮಣ್ಯ ಸ್ವಚ್ಛತೆ ಇರಬೇಕಂತೇಳಿ ನಮ್ಮ ಒಂದು ಮನವಿ. ಪ್ರತಿ ಗ್ರಾಮ ಸ್ವಚ್ಛತೆ ಇರಬೇಕಂತೇಳಿ ನನ್ನೊಂದು ಆಸೆ. ಆದ ಕಾರಣ ಸುಬ್ರಹ್ಮಣ್ಯದಲ್ಲಿ ಬರುವಾಗ ಸುಬ್ರಹ್ಮಣ್ಯದಲ್ಲಿ ಇಷ್ಟೊಂದು ಆದಾಯ ಇರುವಂಥ ದೇವಸ್ಥಾನಕ್ಕೆ ಯಾವುದೇ ಸಿಗರೇಟ್ ಇಲ್ಲ, ಎಲ್ಲಿ ಸಹ ಸಿಗರೇಟ್ ಇಲ್ಲ. ಇದ ಕಾರಣ ನಾವು ಬರುವಂಥ ಭಕ್ತಾದಿಗಳು ಬರುವಾಗ ಅಲ್ಲಿ ಏನಾದರೂ ಒಂದು ಗೇಟ್ ಹಾಕಿ ಅವರನ್ನು ಚೆಕ್ಕಿಂಗ್ ಮಾಡಿ ಕಳಿಸಿ ಮತ್ತು ಸ್ವಚ್ಛತೆಯನ್ನು ಇದನ್ನು ಉಪಯೋಗ ಮಾಡುವಾಗೆ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದ್ದೇವೆ, ಬರುವಂಥ ಮಿನಿಸ್ಟರ್ ಹತ್ರ ಹೇಳಿದ್ದೇವೆ. ಆದ ಕಾರಣ ಇವತ್ತು ನಾವು ಎಲ್ಲರೂ ನಮ್ಮ ಸುಬ್ರಹ್ಮಣ್ಯದ ಆಟೋ ಚಾಲಕ ಮಾಲಕರ ಸಂಘದಾಗಿರ್ಬೋದು, ಟ್ಯಾಕ್ಸಿ ಮಾರ್ಗ ಸಂಘದಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಒಂದು ಬೇಡಿಕೆ, ಪ್ರತಿ 1000 ಗಟ್ಟಲೆ ನಾವು ಸುಬ್ರಹ್ಮಣ್ಯದಲ್ಲಿ ಇರುವಂಥ ಭಕ್ತಾದಿಗಳು ಜನಗಳು ನಾವು ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಇಲ್ಲಿ ಎಲ್ಲದಕ್ಕೂ ಸುಬ್ರಹ್ಮಣ್ಯದಲ್ಲಿ ಬರುವಾಗ ಎಲ್ಲ ಒಂದು ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಯಾವ ಜನಗಳು ಬರ್ತಾರೆ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ
ಚೆಕ್ಕಿಂಗ್ ಆಗಿ ಸುಬ್ರಹ್ಮಣ್ಯಕ್ಕೆ ಬಂದರೆ ಬಹಳ ಒಳ್ಳೆಯದು ಅಂತ ಹೇಳಿ ನಾನು ನಿಮ್ಮೊಟ್ಟಿಗೆ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೇನೆ. ಈ ಕಳೆದ ಹಿಂದೆ ರಿಕ್ಷಾ ಅಪಘಾತದ ವೇಳೆ ಕೂಡ ಡಾಕ್ಟರ್ ರವಿ ಕಕ್ಕೆಪ್ಪದವರವರು ಸುಬ್ರಹ್ಮಣ್ಯದಲ್ಲಿಯೇ ದಿನದ 24 ಗಂಟೆಯು ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸುವಂತೆ ಎಲ್ಲರ ಜೊತೆ ಕೂಡ ಮನವಿ ಮಾಡಿಕೊಂಡಿದ್ದರು. ಸುಬ್ರಹ್ಮಣ್ಯದಲ್ಲಿ ಎಷ್ಟೋ ಸಾವಿರಗಟ್ಟಲೆ ಭಕ್ತರಿಗೆ ಬರುವಂಥ ಜಾಗ. ಆದರೆ ನಮ್ಮ ರಿಕ್ಷಾ ವೇತನ ನಿನ್ನೆ ಏನು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ವ್ಯವಸ್ಥೆ ಇದ್ದರೆ 100% ಅವರು ಉಳಿತಿದ್ರು. ಯಾಕೆಂದರೆ ಅಷ್ಟು ಹುಷಾರಲ್ಲಿ ಕಡಿಮೆ ತನಕ ಹೋದರು. ನಾವು ಅವತ್ತು ರೋಡಲ್ಲಿ ಏನೋ ಇಟ್ಟು ಮತ್ತು ಇದು ಸಹ ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಸುಬ್ರಹ್ಮಣ್ಯದಲ್ಲಿ ಲಕ್ಷಗಟ್ಟಲೆ ಬರುವಂಥ ಜಾಗದಲ್ಲಿ ಶುಚಿತವಾದ ಒಂದು ಹಾಸ್ಪಿಟ್ಲ್ 24 ಗಂಟೆ ಡಾಕ್ಟರ್ಗಳು ಇರುವಂಥದ್ದು, ಅಂತೆ 24 ಗಂಟೆ ಇರುವ ಹಾಸ್ಪಿಟ್ಲು ಇಲ್ಲಿ ಬೇಕಂತೇಳಿ ನಾವು ತುಂಬ ಮನವಿ ಕೊಟ್ಟಿದ್ದೇವೆ ಎಲ್ಲರಿಗೆ. ಈಗ ನಾವು ನೋಡಿ ನಮ್ಮ ಎಲ್ಲ ಈ ಏನೇನು ಎಲ್ಲವೂ ಸೇವೆ ಮಾಡ್ಕೊಂಡು ಬರುವಂಥ ರಿಕ್ಷಾ ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲದಾಗೆ ಆಗಿದೆ. ಎಲ್ಲರೊಟ್ಟಿಗೆ ಹೇಳುವಾಗ ಈ ಸುಬ್ರಹ್ಮಣ್ಯದಲ್ಲಿ ಟೂರಿಸ್ಟ್ಗಳು ಮಾತ್ರ ಬರ್ತಾರೆ ಅಂತ ಹೇಳ್ತಾರೆ. ನಾವು ಇಲ್ಲಿ 7,000 ಜನ ಸಂಖ್ಯೆ ಇರುವುದು ಅಂತ. ಆದರೆ ಟೂರಿಸ್ಟ್ಗಳು ಬಂದವರಿಗೆ ತೊಂದರೆ ಆಗುವಾಗ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಇದು ಆಗಬೇಕಂತೇಳಿ ಎಲ್ಲರೂ ನಾವು ಕೇಳ್ಕೊಳ್ಳುವ. ನಮ್ಮ ಸುಬ್ರಹ್ಮಣ್ಯಕ್ಕೆ ಒಂದು ಹಾಸ್ಪಿಟಲ್ ಬೇಕೇ ಬೇಕು. ಹಾಸ್ಪಿಟಲ್ ಬೇಕೇ ಬೇಕು. ಉಳಿಸುವ ಕೆಲಸ ಆಗಲೇಬೇಕು. ಮಾಡಲೇಬೇಕು. ಸುಬ್ರಹ್ಮಣ್ಯದಲ್ಲಿ ಇನ್ನಾದರೂ ಆದಷ್ಟು ಬೇಗ ವೈದ್ಯಕೀಯ ಸೌಲಭ್ಯಗಳು ಕಲ್ಪಿಸುವ ಹಾಗೆ ಆಗಲಿ ಎಂದು ನಾವೆಲ್ಲರೂ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸೋಣ.